ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೂವಿ ಅನಲೈಸಿಸ್ ಆ್ಯಂಡ್ ರಿವ್ಯೂ. ಹಾಗೆ ಹೆಚ್ಚಿನ ಮೂವಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈಗ ಶುರು ಮಾಡೋಣ ಬನ್ನಿ. ಇವತ್ತು ನಾವು ಮಾತಾಡೋಣ ಕಾಂತಾರ ಮೊದಲ ದಿನದ ಕಲೆಕ್ಷನ್ ಬಗ್ಗೆ. ಈ ಸಿನಿಮಾ ಮಾಡಿರೋ ಹೈಪಿಗೆ ಇಷ್ಟು ಕಮ್ಮಿ ಬರುತ್ತೆ ಅಂತ ನಾನಂತರೂ ಅಂದ್ಕೊಂಡಿರಲಿಲ್ಲ ಗುರು. ಕಲೆಕ್ಷನ್ ವಿಚಾರದಲ್ಲಿ ತುಂಬಾ ಅಂದರೆ ತುಂಬಾ ಹೈಪ್ ಇತ್ತು. ಈ ಹೈಪ್ ಇರೋ ಲೆವೆಲ್ಗೆ ಅಬ್ಬಬ್ಬಾ ಅಂತಂದರೂ ಈ ವರ್ಷ ರಿಲೀಸ್ ಆಗಿರೋ ಎಲ್ಲ ಮೂವಿ ದಾಖಲೆಗಳನ್ನು ಒಂದು ಉಡಿಸ್ ಮಾಡುತ್ತೆ ಅಂತ ನಾವು ಅಂದ್ಕೊಂಡಿದ್ದು. ನೋಡೋಣ, ಇನ್ನೂ ವೀಕೆಂಡ್ ಇರುವ ಕಾರಣ ಕಾದು ನೋಡೋಣ. ಈಗ ಮಾತಾಡೋಣ ಮೊದಲ ದಿನದ ಕಲೆಕ್ಷನ್ ಕುರಿತು. ಮೊದಲನೇದಾಗಿ ಹೇಳಬೇಕು ಅಂದರೆ ಸಿನಿಮಾದ ವಿಚಾರಕ್ಕೆ ಬರೋದಾದರೆ ಇದರ ಬಜೆಟು ತುಂಬಾ ಅಂದರೆ ತುಂಬಾ ಈ ಸಲ ರಿಷಬ್ ಶೆಟ್ಟಿ ಅವರು ದೊಡ್ಡದಾಗಿ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಕ್ರಿಯೇಟ್ ಮಾಡುವ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ರು ಅಂತ ಕಾಣಿಸುತ್ತೆ. 125 ಕೋಟಿ ಬಜೆಟನ್ನು ಹಾಕಿ ತೆಗೆದಿರುವಂಥ ಮೊದಲ ಭಾಗ ಇದು. ಇನ್ನು ಕಲೆಕ್ಷನ್ ಬಗ್ಗೆ ಹೇಳುವುದಾದರೆ ಕನ್ನಡದಲ್ಲಿ 19.6 ಕೋಟಿ ಮೊದಲ ದಿನದ ಕಲೆಕ್ಷನ್, ಇದು ಗ್ರಾಸು. ನಂತರ ಹಿಂದಿಯಲ್ಲಿ 18.5 ಕೋಟಿ. ಹಾಗೆ ತೆಲುಗು ಮತ್ತು ಆಂಧ್ರ ಮತ್ತು ತೆಲಂಗಾಣ ಎರಡೂ ಲ್ಯಾಂಗ್ವೇಜಿನಲ್ಲಿ ಕೂಡಿ 15 ಕೋಟಿ. ಹಾಗೆಯೇ ತಮಿಳಿನಲ್ಲಿ 5.5 ಕೋಟಿ. ಮತ್ತು ಮಲಯಾಳಂ ವಿಚಾರಕ್ಕೆ ಬರುವುದಾದರೆ 5.25 ಕೋಟಿ. ಟೋಟಲ್ ನೆಟ್ಟು ಇಂಡಿಯಾದಿಂದ ಸೇರಿಸಿದರೆ 60 ಕೋಟಿ ಮತ್ತು ಓವರ್ಸೀಸ್ ಮಾರ್ಕೆಟ್ನಲ್ಲಿ 25 ಕೋಟಿ ಬಂದಿದೆ. ಎಲ್ಲ ಲೆಕ್ಕಾಚಾರ ಹಾಕಿ 85ರಿಂದ 90 ಕೋಟಿ ಮೊದಲ ದಿನ ಒಟ್ಟಾರೆಯಾಗಿ ಗಳಿಸಿದೆ. ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ದಾಖಲೆಗಳನ್ನು ಸೃಷ್ಟಿ ಮಾಡಲಿ ಎಂದು ಕೇಳಿಕೊಳ್ಳುತ್ತೇನೆ. ಹಾಗೆ ನೀವು ಮೂವಿ ನೋಡಿದರೆ ನಿಮಗೇನಿಸ್ತು ಕಮೆಂಟ್ ಮಾಡಿ. ಹಾಗೂ ಎಷ್ಟು ಗಳಿಸಬಹುದು ಬರುವಂಥ ದಿನಮಾನಗಳಲ್ಲಿ ಎಂಬುದನ್ನು ಸಹ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಕಂಟಿನ್ಯೂ ಕೊಡ್ತಾ ಇರ್ತೀನಿ ಅಪ್ಡೇಟ್ಗಳನ್ನು. ಜೈ ಹಿಂದ್, ಸಿಗೋಣ.